ಗೈಸ್, ನಿಮ್ ಮೇಕಪ್ ಈ ತರ ಆಗುತ್ತಿದೆಯಾ? ಬಟ್ ನಿಮಗ್ ಬೇಕಾಗಿರುವುದು ಈ ತರ ಮೇಕಪ್. ಗೈಸ್, ಮೇಕಪ್‌ದಲ್ಲಿ ಕೇಕಿ ಆಗುವುದು, ಪ್ಯಾಚಸ್ ಆಗುವುದು ಅಥವಾ ಡಲ್ ಆಗಿರುವುದು, ಲಾಂಗ್ ಲಾಸ್ಟಿಂಗ್ ಆಗದೇ ಇರುವುದು, ಈ ಎಲ್ಲಾ ಪ್ರಾಬ್ಲಮ್‌ಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಬನ್ನಿ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಗೈಸ್, ಈ ವಿಡಿಯೋದಲ್ಲಿ ನಾನು ಇಷ್ಟು ಡೀಟೇಲ್ ಆಗಿ ಹೇಳ್ಕೊಡ್ತೇನಲ್ಲ, ಇಷ್ಟು ಡೀಟೇಲ್ ಆಗಿ ಇದುವರೆಗೂ ಯೂಟ್ಯೂಬ್ ಚಾನಲ್‌ದಲ್ಲಿ ಯಾರೂ ಹೇಳ್ಕೊಟ್ಟಿಲ್ಲ. ಅಂತಹ ಎಲ್ಲ ಸೀಕ್ರೆಟ್ಸ್ ಅನ್ನ ನಿಮ್ ಮುಂದ ಈ ವಿಡಿಯೋದಲ್ಲಿ ನಾ ಇಡಾಕದೇನು. ಲಾಂಗ್ ಲಾಸ್ಟಿಂಗ್ ಮತ್ತು ನ್ಯಾಚುರಲ್ ಮೇಕಪ್‌ಗಾಗಿ ನಾವು ಯಾವ್ಯಾವ ಟಿಪ್ಸ್ ಗಳನ್ನ ಫಾಲೋ ಮಾಡ್ಬೇಕಂತ ಹೇಳಿ ಡೀಟೇಲ್ ಆಗಿ ಹೇಳ್ಕೊಡ್ತೇನು. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಅಶ್ವಿನಿ ಹರಿಜೋಳೆ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ಗೈಸ್, ಇವತ್ತು ನಾನು ಮಾತಾಡಕತ್ತಿರುವಂತಹ ಟಾಪಿಕ್ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್ ಮತ್ತು ಟ್ರಾನ್ಸ್ಫರ್ ಪ್ರೂಫ್ ಮೇಕಪ್ ನಲ್ಲಿ ಯಾವ ಸೀಕ್ರೆಟ್ ಇದೆ. ಗೈಸ್, ಮಾರ್ಕೆಟ್ ನಲ್ಲಿ ಸಾಕಷ್ಟು ಫೌಂಡೇಶನ್ಸ್‌ಗಳು ಅವೈಲೇಬಲ್ ಅದ. ಅದ್ರಲ್ಲಿ ನಾವು ಯಾವ್ದು ಯೂಸ್ ಮಾಡ್ಕೋಬೇಕು ಅನ್ನೋದು ನಮ್ಗೆ ಕನ್ಫ್ಯೂಸ್ ಆಗತ್ತದ. ಫಸ್ಟ್ ನಾವು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು, ಕ್ರೀಮ್ ಬೇಸ್ ಫೌಂಡೇಶನ್ ಅದ, ಲಿಕ್ವಿಡ್ ಫೌಂಡೇಶನ್ ಅದ, ಸಿಲಿಕಾನ್ ಬೇಸ್ ಫೌಂಡೇಶನ್ಸ್ ಅದ, ಇಂತಹ ಸಾಕಷ್ಟು ರೀತಿಯಾದಂತಹ ಫೌಂಡೇಶನ್ಸ್ ಗಳ ಅದ. ಗೈಸ್, ಇದು ಫಾರ್ ಎವರ್ 52 ಫೌಂಡೇಶನ್, ಇದು ಕೂಡ ವಾಟರ್ ಪ್ರೂಫ್ ಫೌಂಡೇಶನ್ ಅದ. ಇದನ್ನ ಅಪ್ಲೈ ಮಾಡಿದ ನಂತರ ನಿಮ್ಮ ಫೌಂಡೇಶನ್ ಉಳಿಯಂಗಿಲ್ಲ. ಇದು ಲಾಂಗ್ ಲಾಸ್ಟಿಂಗ್ ಕೂಡ. ಈ ಫೌಂಡೇಶನ್ ಅನ್ನ ಯೂಸ್ ಮಾಡಿದಾಗ್ಲೂ ಕೂಡ ನಾವು ಲಾಂಗ್ ಲಾಸ್ಟಿಂಗ್ ಆಗ್ತಾ ಇಲ್ವಾ? ಬನ್ನಿ ಈಗ ನೋಡೋಣ. ಗೈಸ್, ಸ್ವಲ್ಪ ನನ್ನ ಜಸ್ಟ್ 1 ಪಂಪ್ ಫೌಂಡೇಶನ್ ಅನ್ನ ತಗೊಂಡಿನು. ಈಗ ಇದನ್ನ ನಾವು ನೀಟಾಗಿ ಬ್ಲೆಂಡ್ ಮಾಡೋದು. ಗೈಸ್, ಇದನ್ನ ಅಪ್ಲೈ ಮಾಡಿದ್ದು ಕೂಡ, ಈಗ ಇದನ್ನ ಅಪ್ಲೈ ಮಾಡಿದ ನಂತರ ಇದು ಲಾಂಗ್ ಲಾಸ್ಟಿಂಗ್ ಆಯ್ತಿಲ್ಲ. ಗೈಸ್, ಚೆಕ್ ಮಾಡೋಣ. ಗೈಸ್, ಇದನ್ನ ನಾವು ಅಪ್ಲೈ ಮಾಡಿದ ನಂತರ ಕೂಡ ನಾವು ಫಿಂಗರ್ ಈ ತರ ಮಾಡಿದಾಗ ಮೇಕಪ್ ನಂದ ಹೊಂಟೈತಿ. ಇದು ಫೌಂಡೇಶನ್ ಸರಿ ಇಲ್ಲ ಅಂತ ತಿಳ್ಕೊಬಹುದು. ನೋ ಗೈಸ್, ಇದು ಫೌಂಡೇಶನ್ ಲಾಂಗ್ ಲಾಸ್ಟಿಂಗ್ ಅದ, ವಾಟರ್ ಪ್ರೂಫ್ ಅದ ಮತ್ತು ಸ್ವೆಟ್ ಪ್ರೂಫ್ ಕೂಡ ಅದ. ಬಟ್ ನಾವು ಜಸ್ಟ್ ಫೌಂಡೇಶನ್ ಅನ್ನ ಅಪ್ಲೈ ಮಾಡಿದ ನಂತರ ಲಾಂಗ್ ಲಾಸ್ಟಿಂಗ್ ವಾಟರ್ ಪ್ರೂಫ್ ಆಗ್ತೈತೆ ಅನ್ನೋದು ನೋ ಗೈಸ್. ಗೈಸ್, ಹಾಗಿದ್ರೆ ಏನದ ನಮ್ಮ ಮೇಕಪ್ ಅನ್ನ ವಾಟರ್ ಪ್ರೂಫ್ ಮತ್ತು ಸ್ವೆಟ್ ಪ್ರೂಫ್ ಮಾಡಲು? ಇದರ ಬಗೆಗಿನ ಡೀಟೇಲ್ ಇನ್ಫಾರ್ಮೇಷನನ್ನು ನನ್ನ ಲಾಂಗ್ ವಿಡಿಯೋ ಯೂಟ್ಯೂಬ್ ಚಾನಲ್ನಲ್ಲಿ, ಅಶ್ವಿನಿ ಹೈಜೋಳಿ ಚಾನಲ್ದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟೇನು. ಒಂದು ಸರಿ ಹೋಗಿ ನೀವಲ್ಲಿ ಚೆಕ್ ಮಾಡಬಹುದು. ಸಾಕಷ್ಟು ನಾಲೆಜನ್ನು ಶೇರ್ ಮಾಡೀನಿ, ಅದರ ಸದುಪಯೋಗಗಳನ್ನು ನೀವು ಪಡ್ಕೋಬಹುದು. ಗೈಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.